ಸಭೆಗಳಾದವು ಎಲ್ಲ ಅದು ಎಲ್ಲ ಕ್ಷೇತ್ರಗಳು ನಮ್ಮ ಇವತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಅವ್ರು ನಾಳೆ ಬಿಟ್ಟು ನಾಡು ಬರ್ತಾ ಇದ್ದಾರೆ ಸ್ಟೂಡೆಂಟ್ ಅವ್ರದ್ದೇ ಆದಂಥ ಎಲ್ಲ ಮೀಟಿಂಗ್ ಕರೀತಾ ಇದ್ದಾರೆ. ಯಾವುದೇ ಸಂಶಯ ಕೊಡ್ಬೋದು, ನಾವೆಲ್ಲ ಕ್ಷೇತ್ರದಲ್ಲಿ ಮುಕ್ತವಾಗಿ ಎಲ್ಲರೂ ನಮ್ಮದೇನು ಎನ್ ಡಿ ಎ ಅಭ್ಯರ್ಥಿ ಇದ್ದಾರೆ ಭಗವಂತ ಅವರು ಅವ್ರ ಪರವಾಗಿ ಎಲ್ಲರಿಗೂ ನಮ್ಮ ರಾಜ್ಯ ಶಾಸಕರು ಮಂಡಲ ಅಧ್ಯಕ್ಷರಿದ್ದಾರೆ, ಎಲ್ಲ ಹಿರಿಯ ಮುಖಂಡರು ಇದ್ದಾರೆ, ಎಲ್ಲರೂ ಸೇರಿ ಮಾಡ್ತಾರೆ. ಪ್ರಭು ಚವ್ಹಾಣ್ಗೆ ಏನಾದರೂ ಹಣ ವಿಷಯ ಕೇಳ್ಕೊಂಡ್ರೆ ಯಾಕೆ ಬರ್ತಾ ಇಲ್ಲ, ಅದು ನೀವೇನಾದರೂ ಮಾತಾಡಿದ್ದೀರಿ? ಇಲ್ಲ, ನಾನು ಹೋಗಬೇಕು, ಯಾಕಂತಂದರೆ ಅವ್ರು ಇಲ್ಲ ಅಂತಿಲ್ಲಿ ಬಂದಮೇಲೆ ಅವರು ಆರೋಗ್ಯ ವಿಚಾರಿಸೋದು. ಈಗ ನೀವು ಮ್ಯಾಲಿನ ಪಾರ್ಟಿ ಒಂದು ಟೈಪ್ ಆಫ್ ಹೈಕಮಾಂಡ್ ಅಂದರೂ ನಿಮ್ಮಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವ್ರೇನಂತಂದ್ರೆ ಈಗ ಎಲ್ಲ ಬಿ ಜೆ ಪಿ ಸಭೆ ಸಮಾರಂಭಗಳು ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರು ಮೀಟಿಂಗ್ ತೊಗೊಂಡು ಇನ್ನೂ ನಿರ್ಧಾರ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಹಾಗೇನಿಲ್ಲ, ಮೀಟಿಂಗ್ ಏನು ತೊಗೋತಾ ಇಲ್ಲ. ಆಲ್ರೆಡಿ ಈಗ ನಾವು ಎರಡು ಪಕ್ಷದ ಸಮನ್ವಯ ಸಮಿತಿ ಆಗಿದೆ, ನಾವೆಲ್ಲರೂ ಕೂತಿದ್ದೀವಿ, ಆಲ್ರೆಡಿ ಸಭೆಗಳು ಮಾಡ್ತಾಯಿದ್ದೀವಿ. ಇವತ್ತು ಅವ್ರ ಪಾರ್ಟಿದು ಬಿ ಜೆ ಪಿ ಪಾರ್ಟಿದು ಒಬ್ಬರು ರಾಜ್ಯದ ಉಸ್ತುವಾರಿ ಅವರು ರಾಧಾಮೋಹನ್ ದಾಸ್ ಅವರು ಇವತ್ತು ಬೀದರ್ಗೆ ಬಂದಾಗ ಇವತ್ತು ಎರಡೂ ಪಾರ್ಟಿದವ್ರು ಸೇರಿ ಒಂದು ಮೀಟಿಂಗ್ ಮಾಡ್ತಾಯಿದ್ವಿ ಅಷ್ಟೇ ವಿನಃ ಬೇರೆ ಇವತ್ತೇನು ಹೊಸ ಮೀಟಿಂಗ್ ಇದೆ. ಆಲ್ರೆಡಿ ಅಶೋಕ್ ಅವರು ನಾವೆಲ್ಲ ಸೇರಿ ಮಾಡಿದ್ವಿ. ಬಿ ಜೆ ಪಿ ಅಭ್ಯರ್ಥಿ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಬಾ ರಾಮದೇವ್ ಅವ್ರ ಮೇಲೆ ಚೋರ್ ಗುರು ಗಾದೆ ಮಾತು ಪ್ರತಾಪ್ ಅಂತ ಈಗ ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಮಹಾರಾಜರಿದ್ದಾರೆ, ಗುರುಗಳಿದ್ದಾರೆ, ಎಲ್ಲರಿಗೂ ಒಂದು ರೀತಿಯಿಂದ ಗೌರವ ರೀತಿಯಿಂದ ಬಳಸೋದು ಒಂದು ಪದ್ಧತಿ ಇದೆ. ಈಗ ಅವರು ಈ ಥರ ಬಳಸಿದಾರ ಅಂತಂದರೆ ಅದು ಸರಿ ಇಲ್ಲ ಅಂತೇಳಿ ನಾನು ಹೇಳ್ತೀನಿ. ಕೈಯಪ್ಪತ್ತಿ ಕುರಿತಾಗಿ ಮೋಹನ್ ಕುಮಾರ್ ಅವರು ಸಂದೇಶ ಮೇಲೆ ಕೈ ಹೊಡ್ತಾರೆ ಅಂತ ಹೇಳ್ತಾರೆ. ಈಗ ಅವರು ಯಾವ್ಯಾವ ರೀತಿಯಿಂದ ಈಗ ಅವ್ರು ಇವ್ರ ಮ್ಯಾಗ ಆರೋಪ ಮಾಡ್ತಾರೆ, ಇವ್ರು ಅವ್ರ ಮ್ಯಾಗ ಆರೋಪ ಮಾಡ್ತಾರೆ. ಬಟ್ ಇವತ್ತು ಅಭಿವೃದ್ಧಿ ಪರವಾಗಿ ಎಲ್ಲರೂ ಏನದ ಚರ್ಚೆ ಮಾಡಬೇಕು. ನಾನು ಹೇಳಿದ್ದೀನಿ ಇವತ್ತು ಕೇಳ್ರಿ, ಇವತ್ತು ಕಾಂಗ್ರೆಸ್ನವರು ವಿಶೇಷವಾಗಿ ಇವತ್ತು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಒಂದು ಕಡೆ ಹೆಣ್ಮಕ್ಳಿಗೆ ನಾವು 2,000 ರೂಪಾಯಿ ಕೊಡ್ಲತ್ತೀವಿ, ಒಂದು ಕಡೆ ಗಂಡಸರಿಗೆ ಪಾಕೆಟು ಪಾಟ್ರಿಗೆ ಹೆಚ್ಚಿಗೆ, ಅದು ಅವ್ರಿಗೆ ಯಾರೂ ಗಮನಕ್ಕಿಲ್ಲ. ಆಮೇಲೆ ರಾಜ್ಯದಾಗ ರೈತರು ಗ್ಯಾರಂಟಿ ಏನಿದೆ ಹೇಳಿ, ನಾ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿದ್ದು ಹೇಳಿ. ಆಮೇಲೆ ನೀವು ಪದೇ ಪದೇ ಆ ಬೊಟ್ಟು ಬರಗಾಲು 18,000 ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಹೇಳ್ತೀರಿ. ರಾಜ್ಯ ಸರ್ಕಾರ ಬಕ್ಕಸ್ನಲ್ಲಿ ಹೆಂಗೆ ದುಡ್ಡು ಖಾಲಿಯಾಗಿದೆಯಾ? ಕುಮಾರಸ್ವಾಮಿ ಅವರು ನಾವು ಆಡಳಿತ ಮಾಡುವಾಗ ಅವರು ಮುಖ್ಯಮಂತ್ರಿ ಇದ್ದಾಗ ರಾಜ್ಯ ರೈತರ ಸಂಕಷ್ಟದಲ್ಲಿ ಇದ್ದಾರೆ ಅಂತ 25,000 ಕೋಟಿ ಮನ್ನಾ ಮಾಡಿದ ನಾವೇನು ಕೇಂದ್ರ ಸರ್ಕಾರದಿಂದ ದುಡ್ಡು ತಂದಿದ್ದೇವ? ಮಾಡ್ರಿ ನಾಳೆ ಬೆಳಿಗ್ಗೆ, ನಾವೇನು ಬ್ಯಾಡ ಅಂತೀವ? ಅದಕ್ಕೆ ಏನು ದಮ್ಮು ತಾಕತ್ತು ಏನೂ ಇಲ್ಲ. ಪದೇ ಕೇಂದ್ರ ಸರ್ಕಾರ ಯಾಕ್ರಿ ಅದು? ನಿಮ್ಮಲ್ಲಿ ಬಕ್ಕಸಲ್ಲಿ ದುಡ್ಡು 18,000 ಕೊಟ್ಟು ಬಿಡ್ರಿ, ಆಮೇಲೆ ಬೇರೆ ಕಡೆಯಿಂದ ಸರ್ಕಾರಕ್ಕೆ ಬರೋ ಅನುದಾನ ಬರಬೇಕಲ್ಲ. ಆಯ್ತು, ಅದು ಆಮೇಲೆ ನೋಡಾಡಿ. ಇವತ್ತು ರೈತರ ಸಂಕಷ್ಟನಲ್ಲಿ ಇದ್ದಾರಲ್ಲ ಸರ್, ವಿರೋಧ ಪಕ್ಷ ನಾಯಕರೇ ನಿದ್ದೆ ಮಾಡ್ತಿರ್ತಾರೆ, ಅವ್ರು ಚರ್ಚೆ ಮಾಡಬೇಕು ಮಾಡಿದಾರಲ್ಲ. ಕುಮಾರಸ್ವಾಮಿ ಅವ್ರು ಹೇಳಿದಾರ, ಆರ್ ಅಶೋಕ್ ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ತಮ್ಮ ಬಕ್ಕಸ್ನಿಂದ ಕೊಡ್ರಿ, ಆಮೇಲೆ ಎಲ್ಲ ಬೇರೆ ಕಡೆ ಎಲ್ಲಿಂದ ಬರೋದ ಹಿಸಾಬ್ ಕಿತಾಬ್ ಮಾಡ್ಕೊತ ಕೊಡ್ರಿ. ರೈತರ ಸಂಕಷ್ಟನಲ್ಲಿ ಇಲ್ವ ಇವತ್ತು? ಬರಗಾಲ ಘೋಷಣೆ ಆಗಿದೆ. ಮತ್ತು ನಾವು ಹಿಂದೆಲ್ಲ ಕೆಲಸ ಮಾಡಿದವರಿದ್ದೆವು. ಯಾವತ್ತೂ ಅವ್ರ ಬಳಿ ಹೋಗಿ ಬಾಗಿಲು ಬ್ಯಾಂಕ್ ನಿಂತೆ ತೊಗೊಂಡು ಬಂದಿದ್ದಲ್ಲ. ಮೊದಲು ಇಲ್ಲಿ ಕೊಟ್ಟೆ, ಆಮೇಲೆ ಎಲ್ಲ ಲೆಕ್ಕ ಹಾಕಿದ್ವಿ. ಸರ್, ಈಗ MP ಎಲೆಕ್ಷನ್ ಮುಗಿದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಂದ್ರ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದೇನು ಆಗಿದೆ ಸರ್? ಹಂಗೆ ಆ ಥರ ಏನಿಲ್ಲ. ಇವತ್ತೊಂದು ಗೌರವ ಇದೆ, ಒಂದು ವ್ಯಕ್ತಿತ್ವ ಇದೆ ಕುಮಾರಸ್ವಾಮಿ ಅವ್ರದ್ದು. ಇವತ್ತು ಎಲ್ಲರೂ ಹೇಳ್ತಾರೆ, ಆ ಥರ ಏನೂ ಇಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಅವ್ರೇನು NDA ಅಭ್ಯರ್ಥಿಯಾಗಿ ಇವತ್ತು ಮಂಡ್ಯನೇ ಸ್ಪರ್ಧನೆ ಮಾಡ್ತಾರೆ, ಗೆದ್ದಿದ್ದಾರೆ. ಹೆಂಗೋ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಎಂಬ ಒಂದು ನಂಬಿಕೆ ಇದೆ. JDS ಕಡಿಮೆ ಕ್ಷೇತ್ರ ಕೊಟ್ಟಿದ್ದಕ್ಕೇನೋ ಅಸಮಾಧಾನ ಇತ್ತು, ಆ ಥರ ಏನೂ ಇಲ್ಲ. ನಾವು ಮೊದಲು ಹಿಡಿದೇ 3 ಕ್ಷೇತ್ರ ಅಂತ ಹೇಳ್ಕೊತ ಬಂದಿದ್ದೀವಿ, 3 ಕ್ಷೇತ್ರ ಸಿಕ್ಕಿದೆ. CM ಇಬ್ರಾಹಿಂ ಇಲ್ಲ, ಅವ್ರದ್ದೆಲ್ಲ ಜಿಲ್ಲೆಯಲ್ಲೂ ಕೂಡ ಬೆಂಬಲಿಗರು ಅಸಮಾಧಾನ ಹೊರ ಎಂಥದ್ದು ಇಲ್ಲ, ಎಲ್ಲ ನಮ್ಮ ಕೂಡನೇ ಇದ್ದಾರೆ. ಹೌದಾ? ಥ್ಯಾಂಕ್ ಯು.